ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ. ಬನ್ನಿ, ಇವತ್ತು ಬಂದು ಗುರುವಾರದ ಬ್ಲಾಗ್ ಆಗಿರ್ತದೆ. ಇವಾಗ ಶುರು ಮಾಡುವಾಗ ಮಧ್ಯಾಹ್ನ 1 ಗಂಟೆ ಆಯಿತು. ಮೊನ್ನೆ ಬರ್ತಡೇ ಆದಮೇಲೆ ಮತ್ತೆ ವ್ಲಾಗೇ ಮಾಡಿರಲಿಲ್ಲ. ಹೆಚ್ಚು ಫೋನ್ ಶೌರ್ಯನ್ ಕೂಡ ಇರ್ತದೆ, ಅದಕ್ಕೋಸ್ಕರ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ಮಾಡುವ ಅಂತ. ನಮ್ಮ ಸಣ್ಣ ಮಾಯಿ ಇದ್ರ, ಮತ್ತು ಸಣ್ಣ ಮಾವ ಇದ್ರ, ಅಕ್ಕ ಇದ್ರ, ಮತ್ತು ನನ್ನ ಮಾಯಿ ಮೊನ್ನೆ ಮನೆಗೆ ಹೋದ್ರ. ಸಂತು ಕೂಡ ಡ್ಯೂಟಿಗೆ ಹೋದ್ರು ಮೊನ್ನೆ, ಮತ್ತು ಬರಲಿಲ್ಲ. ಹಾಗೆ ಈಗ ಊಟ ಆಗಬೇಕಷ್ಟೇ. ಅವಳೆಂತ ಓಪನ್ ಈಗ ಪದಾರ್ಥಕ್ಕೆ ಏನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಮೊನ್ನೆ ಈ ಸೈಡಿಗೆಲ್ಲ ಸ್ವಲ್ಪ ಓಪನ್ ಆಯ್ತಂತ ಇದು ಫುಲ್ ವಾಪಸ್ ಬಿಡಿಸಿ ಮತ್ತೆ ಬೇರೆ ಹಲ್ಲಿಗೆನೆಲ್ಲ ಹಾಕಿ ಮತ್ತೆ ವೈಟ್ ಪೈಂಟಿಂಗ್ ಕೊಟ್ಟು ಈ ರೀತಿ ಮಾಡಿದ್ದಾರೆ. ಶೌರ್ಯ ಜಸ್ಟ್ ಇವಾಗ ಮಲ್ಕೊಂಡಿದ್ದಾನೆ. ಹಾಗೆ ಇದು ಮೊನ್ನೆ ಹೊಸ ತಂದಿರೋಂಥ ಗಡಿಯಾರ ಮಾವ ತಂದಿರೋದು. ತುಂಬ ಚೆನ್ನಾಗಿ ಉಂಟು ನೋಡಿ. ಒಳಗಡೆ ಒಂಥರ ತಾಜ್ ಮಹಲ್ ರೀತಿ ಒಂಥರ ರನ್ನಿಂಗ್ ಆಗ್ತಾ ಉಂಟು ನೋಡಿ, ಚೆನ್ನಾಗಿ ಉಂಟಲ್ಲ. ಹಾಗೆ ಇಲ್ಲಿ ಒಳಗಡೆ ನೋಡೋದಾದ್ರೆ ಈ ರೀತಿ ಮಾವ ಮಾಡ್ತಾ ಇದ್ದಾರೆ. ಸ್ವಲ್ಪ ಹಲ್ಗೆನೆಲ್ಲ ಮಾಡಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಹೀಗುಂಟು ನೋಡಿ. ಈಗ ನಮ್ಮದು ದೇವ್ರ ಮನೆ ಹೀಗುಂಟು. ಇಂಥ ಸಾರು ಅಂತ ಅಂದರೆ ಬಂಗಡಿ ಮೀನು ಸಾರು ಕಡೆ ಇಟ್ಟಿದ್ದೆ ನಾನು, ಬೆಕ್ಕು ಬರುತ್ತಂತ. ಬಂಗಡಿ ಮೀನು ಫ್ರೈ ನೋಡಿ, ಬೆಕ್ಕು ಬಂದು ಆಯ್ತು ನೋಡಿ, ಬೆಕ್ಕು. ಇದೀಗ ನೀರು ಮಾಡಿ ಹೋದ ಶೌರ್ಯ. ಹಾಗೆ ಕೊಚ್ಚಕ್ಕಿ ಅನ್ನ, ಆಮೇಲೆ ಬೆಳಿಗ್ಗೆ ದೋಸೆ, ಆಮೇಲೆ ಕ್ಯಾಬೇಜ್ ಪಲ್ಯ. ಮೊನ್ನೆ ಕೋಟೇಶ್ವರ ಹಬ್ಬ ಆಯ್ತಲ್ಲ, ಶೌರ್ಯ ಹುಟ್ಟದ ಹಬ್ಬದ ದಿನ ಹೋಗ್ಬೇಕು ಅಂದ್ಕೊಂಡಿದ್ದಿತ್ತು. ಮತ್ತೆ ಮಾಯಿ ನಿನ್ನೆ ಹೋಗುವ ಅಂತ ಹೇಳಿದ್ರು. ಅದಕ್ಕೆ ಒಂದು ರೌಂಡ್ ಹೀಗೆ ಹೋಗಿ ಬಂತು ಬುಧವಾರ, ಅಂದ್ರೆ ನಿನ್ನೆ. ಎಷ್ಟು ಗಂಟೆಗೆ ಹೋಯ್ತು? ಊಟ ಮಾಡ್ಕೊಂಡು 1-2 ಗಂಟೆ ಹಂಗೆ ಹೋಯ್ತು. ಬರಬೇಕಾದ್ರೆ 1 5:15 ಆಯಿತು. ನಿನ್ನೆವರೆಗೆ ಅಂಗಡಿ ಇದ್ದಿತ್ತು. ನಿನ್ನೆ ನೈಟೆಲ್ಲ ತೆಗಿತೀವಿ ಅಂತ ಹೇಳಿದ್ರು ಅವರು. ಹಾಗೆ ಕೆಲವೊಂದು ಓದಕ್ಕೆ ಕೆಲವೊಂದೆಲ್ಲ ತಗೊಂಡು ಬಂದಿದ್ದೀನಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಅದು ಈ ರೀತಿ ಸ್ಪೂನ್ ಹಾಕಲಿಕ್ಕೆ ಒಂದಿಟ್ಟು ತಗೊಂಡಿದ್ದೀನಿ, ಮತ್ತು ಒಂದು ಚೂರಿ ತಗೊಂಡಿದ್ದೀನಿ. ಇಲ್ಲೆಲ್ಲ ಉಂಟಪ್ಪ, ಒಂದು ಚೂರಿ ತಗೊಂಡಿದ್ದೀನಿ. ಹಾಗೆ ಮಾಯಿ ಬಳೆ ಬಚ್ಕೊಂಡಿದ್ರು, ಈ ಕಡೆ ಬಳೆ ಬಚ್ಕೊಂಡಿದ್ರು ಈ ಕಲರು. ಮತ್ತು ಇನ್ನೊಂದು ಬಳೆ ಮತ್ತು ಕ್ಲಿಪ್ಪು ನೈಟಿ ಎಲ್ಲ ತಗೊಂಡಿದ್ದೆ. ಇನ್ನೊಂದು ತೋರಿಸ್ಲಿಕ್ಕೆ ಇದ್ದಿತ್ತು. ಮೊನ್ನೆ ಗಿಫ್ಟ್ ಎಲ್ಲ ತೋರಿಸಿದ್ದೆ ನೋಡಿ, ಬರ್ತಡೆಗೆ ಬಂದದ್ದು. ಇದು ಬಂದು ಅಕ್ಕನ ಗಿಫ್ಟ್, ಶೌರ್ಯನಿಗಂತ ತಂದಿರುವಂಥದ್ದು. ಚೆನ್ನಾಗುಂಟು. ಇನ್ನು ಹಾಕಲಿಲ್ಲ ಅವನಿಗೆ, ತುಂಬ ಚೆನ್ನಾಗುಂಟು. ಹೇಗಿದೆ ಅಂತ ಹೇಳಿ. ಸಂತು ಕೂಡ ಒಂದು ಸಿಂಪಲ್ ಇನ್ನೊಂದು ಬೂಟ್ ತೆಕ್ಕೊಟ್ಟಿದ್ರೆ, ಅದು ಕೂಡ ತೋರಿಸ್ತೀನಿ. ಇದು ಸಂತು ತೆಕ್ಕೊಟ್ಟಿರೋದು ಅವನಿಗೆ ಸಿಂಪಲ್ ಡೈಲಿ ವೇರ್ಗೆ ಅಂತ. ಇದು ಉಂಟಲ್ಲ ಈಗ, ಇದು ಮತ್ತೆ ಹೋದರೆ ಇದೊಂದು ಇರಲಿ ಅಂತ ಈ ರೀತಿ ಇದೊಂದು ತಗೊಂಡಿತ್ತು. ಇದು ಕೂಡ ತುಂಬ ಚೆನ್ನಾಗುಂಟು. ಅಕ್ಕ ತಂದು ಕೊಟ್ಟಿದ್ದ ಶೂ ರೇಟ್ ಬಂದು 150 ರೂಪಾಯಿ. ಎಷ್ಟು? 1000 750 ಅಂತೆ. ಇದ್ರ ರೇಟ್ ಬಂದು, ಇದ್ರ ರೇಟ್ ಎಲ್ಲಿತ್ತು? ಹಾಂ, ಇಲ್ಲಿತ್ತು ನೋಡಿ, ಇದಿಷ್ಟಾಯ್ತು. ಇದು ಬಂದು ನಿನ್ನೆ ಕೋಟೇಶ್ವರ ಹಬ್ಬದಲ್ಲಿ ತಗೊಂಡಿರೋದು. ಬೆನ್ನೆಲ್ಲ ತೋರಿಸಿದ್ರೆ ಕೈ ನೀಕುದಿಲ್ಲಲ್ಲ, ಹಾಗಾಗಿ ಈ ರೀತಿ ಇದೊಂದು 20 ರೂಪಾಯಿ ಕೊಟ್ಟ. ಕೈ ಬೆರಳು ತುಂಡಾಗಿ ಹೋಯ್ತು ನೋಡಿ. ಇದೊಂದು ತಗೊಂಡಿದ್ದೀವಿ. ಹೇಗೆ ಮಾಡಿರಿ ನೋಡಿ, ಕೈಯೆಲ್ಲ ರಿಯಲ್ ಕೈ ರೀತಿ ನರ ಎಲ್ಲ ಉಂಟು ನೋಡಿ. ಮೊನ್ನೆ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬಂತು. ಆಚೆ ಮನೆಗೆ ಅಡಿಲ್ಲ ಹೋಯ್ ಬನ್ನಿ, ಅಡಿಲ್ಲ ಮಲ್ಕೊಂಡಿದ್ದಾನೆ ನೋಡಿ. ಹುಷಾರಿಲ್ಲ ಅವನಿಗೆ, ತುಂಬ ಬಡಿಯಾಯೋ ಇದ್ದ, ಸಪೂರಾಯಕ್ಕೆ ಹೋಗಿದ್ದಾನೆ. ಎಂಥದ್ದು ನಂಜಾಯ್ತಂತ ಹೇಳಿದ್ರು, ಹಾಗಾಗಿ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಮಲ್ಕೊಂಡಿದ್ದಾನೆ. ಇದೊಂದು ತಗೊಂಡೆ, ಇದರಲ್ಲೊಂದು 5-6 ಪೀಸ್ ಇದ್ದಿತ್ತು, 20 ರೂಪಾಯಿ. ಇದೊಂದು ತಗೊಂಡೆ. ಕಬ್ಬು ಬೇಕು ಅಂತ ಹೇಳ್ತಿತ್ತು, ಹಾಗಾಗಿ ಒಂದು ದೊಡ್ಡದು ಇದು 6 ಪೀಸು ತಗೊಂಡು ಬಂದಿದ್ದೆ ಅಲ್ಲ. ಮತ್ತೆ 1-2 ಇಯರಿಂಗ್ಸ್ ತಗೊಂಡೆ. ಮೊನ್ನೆ ಪರ್ಪಲ್ ಕಲರ್ ಡ್ರೆಸ್ ಹಾಕಿದ್ದೆ, ಬರ್ತಡೇ ಕಟ್ ಮಾಡೋದು. ಇದು ಬಂದು
ಪರ್ಪಲ್ ಕಲರ್ ಮನೆ ಬರ್ತಡೇ ದಿನ ಹಾಕೊಂಡೆ ನೋಡಿ ಅದ ಈ ಇಯರಿಂಗ್ 20 ರೂಪಾಯಿ, ಜಾಸ್ತಿ ಎಲ್ಲ ತಗೊಂಡಿಲ್ಲ ನಾನು. 20 ರೂಪಾಯಿದು 2 ಇಯರಿಂಗ್ಸ್ ತಗೊಂಡೆ ಅಷ್ಟೇ. ಇದು ಬಂದು ಇವಾಗ ಒಂದು ಟಾಪ್ ತೋರಿಸ್ತೀನಿ, ಆ ಟಾಪಿಗೆ ಮ್ಯಾಚ್ ಆಗಲಿ ಅಂತ ಇದೊಂದು ತಗೊಂಡೆ. ತುಂಬ ಇಷ್ಟ ಆಯ್ತು ನನಗೆ. ಇದು ಬಂದು 20 ರೂಪಾಯಿ, 2 ಇಯರಿಂಗ್ಸ್ ಏನೋ ತಗೊಂಡೆ. ಹಾಗೆ ಅಲ್ಲೊಂದು ಟಾಪ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ. ಟಾಪ್ ತಗೊಂಡಿದ್ದಾಳೆ ಅವನಿಗೆ ಹೇಳ, ಟಾಪ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದ. ಹಾಗಾಗಿ ನಮ್ಮ ಚಾಡಿ ಬುಕ್ಕಿಲೇ ಇದ್ಲು ನೋಡಿ, ಕೇಣಿಸ್ಕೊಂತ ಇದ್ಲ. ಈಗ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅಮ್ಮ ಬರ್ತಾಳೆ, ಅಮ್ಮ ಬಂದ್ರ ಮೇಲೆ ಹೇಳಿ ಕೊಟ್ಟ ನಂಗೆ ಇಷ್ಟು ಬಯಸ್ತಾಳೆ, ಇರ್ಲಿ ಪರವಾಗಿಲ್ಲ. ಇದು ಬಂದು ಮೊನ್ನೆ ನಾಗರತ್ನ ನಕ್ಕ ಕೊಟ್ಟಿರೋದು, ತುಂಬಾ ಚೆನ್ನಾಗಿ ಉಂಟು ನೋಡಿ. ಚಂದ ಇತ್ತಲ್ಲ ಹಾಗೆ ಟಾಪ್ ತಗೊಂಡೆ ಅಂತ ಹೇಳಿದೆ ನೋಡಿ, ಅದನ್ನ ತೋರಿಸ್ತೀನಿ. ಟಾಪ್ ಮತ್ತೆ ಲೆಗಿನ್ಸ್ ತಗೊಂಡೆ. ಟಾಪಿಗೆಲ್ಲ 250, ತುಂಬಾ ಒಳ್ಳೆ ಇತ್ತು ಟಾಪ್ ಎಲ್ಲ, ನಂಗೆ ಇಷ್ಟ ಆಯ್ತು. ಅಂದ್ರಕ್ಕಿಂತ ಒಂದು ಚೆನ್ನಾಗಿದ್ದಿತ್ತು, ಅದೊಂದು ಡಿಸೆಂಟ್ ಆಗಿ ಒಂದು ಕಲರ್ ಇದ್ದಿತ್ತು, ಅದಕ್ಕೋಸ್ಕರ ಅದೊಂದು ಟಾಪ್ ತಗೊಂಡೆ. ಅದಕ್ಕೊಂದು 100 ರೂಪಾಯಿ ಲೆಗಿನ್ಸ್ ತಗೊಂಡೆ. ಟಾಪಿಗೆ 250, 200 ಕೊಟ್ಟೆ. ಲೆಗಿನ್ಸಿಗೆ 100, 300 ರೂಪಾಯಿ ಅಷ್ಟೇ. ತೋರಿಸ್ತೀನಿ. 300 ರೂಪಾಯಿ ಇಲ್ಲಿ ನೋಡ್ಬೋದ, ಈ ರೀತಿ ಉಂಟು ಟಾಪ್. ಸಿಂಪಲ್ ಆಗಿ ಉಂಟು ನೋಡಿ. ಹೌದು, ಹಂಗಿದೆ. ಅದು ಅವಳಿಗೆ ಚೆನ್ನಾಗುಂಟ. ಇದೊಂಥರ ಕಲರ್, ಯಾವ ಕಲರ್? ಸ್ವಲ್ಪ ಗ್ರೀನ್ ಕಲರ್ ಹೋಲ್ತದೆ. ಈ ರೀತಿ ಉಂಟು ನೋಡಿ, ಚೆನ್ನಾಗುಂಟು ಡಿಸೈನ್. ಇಲ್ಲ ಒಳ್ಳೆ ಇದೊಂದು ತಗೊಂಡೆ. ಇದಕ್ಕೆ ಮ್ಯಾಚ್ ಆಗಿರುವಂಥದ್ದು ಮೆರೂನ್ ಕಲರಲ್ಲಿ ಒಂದು ಲೆಗಿನ್ಸ್ ತಗೊಂಡೆ. ಮತ್ತೆ ಎಂತ ತಗೊಂಡಿತ್ತು? ಒಂದು ಕ್ಲಿಪ್ ತಗೊಂಡಿದ್ದು. ಈ ಕ್ಲಿಪ್ ತುಂಬಾ ಚೆನ್ನಾಗುಂಟು, ತುಂಬಾ ಗಟ್ಟಿ ಇತ್ತು, ಒಂಥರ ಸ್ಟೈಲಿಶ್ ಆಯ್ತು ನೋಡಿ. ನಮ್ಮ ಮಾಯಿ ಒಂದು ಡಿಫ್ರೆಂಟ್ ಡಿಸೈನ್ ಅಲ್ಲಿ ತಗೊಂಡ್ರು, ನಾನು ಇದೊಂದು ತಗೊಂಡೆ. ಈಗ ಎಷ್ಟು ಗಟ್ಟಿ ತಗೊಂಡೆ, ತುಂಬಾ ಚೆನ್ನಾಗುಂಟು. ಇದಿಷ್ಟು ನಾನು ಎಂಥದ್ದು ಉಪ್ಪುಂದ ಕೊಡಿ ಹಬ್ಬದಲ್ಲಿ ತಗೊಂಡಿರೋಂಥದ್ದು ಅಷ್ಟೇ. ಇನ್ನೀಗ ನಮ್ಮ ಅಕ್ಕ ಕೇಳಿಸ್ಕೊಂತಿದ್ದೇಳಲ್ಲ, ಇನ್ನಿ ಅಂಬಂದ್ರ ಮೇಲೆ ಒಂದು ಚಾಡಿ ಹೇಳಿ ಕೊಡ್ತಾಳೆ ನಮ್ಮ ಅಕ್ಕ. ಅದಕ್ಕೆ ಜಾಸ್ತಿ ಅಕ್ಕಿದ್ದಾಗ ನಾನೆಂತ ತೋರಿಸೋದಿಲ್ಲ. ನಮ್ಮ ಅಕ್ಕ ಬಿಡುವುದುಂಟೆ. ಬಂದು ಮೊನ್ನೆ ನಾಗರತ್ನಕ್ಕ ಕೊಟ್ಟಿರೋದು, ಅವ್ರ ಹತ್ರ ಇದ್ದಿತ್ತಂತೆ. ನನಗ್ ಬೇಡ, ನೀನ್ ಯೂಸ್ ಮಾಡಿದ್ರೆ ಮಾಡಂತ ಹೇಳಿದಾರೆ. ನಾನು ಯೂಸ್ ಮಾಡೋದಿಲ್ಲ, ಯಾರಿಗಾದ್ರೂ ಮದ್ವೆಗೆ ಹಾಕ್ಲಿಕ್ಕೆ ಆಗ್ತದೆ ಅಂತ ಸುಮ್ಮನೆ ಇಟ್ಕೊಂಡೆ. ಇರಿ, ಈ ತರ ಕ್ಲಿಪ್ ಬರುತ್ತ, ಅದನ್ನ ಜುಟ್ಟು ಹಾಕೊಂಡು ಹೀಗೆ ಸುಮ್ಮನೆ ತೋರಿಸ್ತೆ. ನೋಡಿ, ನನ್ನ ಕೂದಲಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತದೆ ನೋಡಿ. ಚೆನ್ನಾಗುಂಟಲ್ಲ ಅಕ್ಕ? ಇವಕ್ಕ ಕ್ಲಿಪ್ ಕೂದ್ಲಿಕ್ಕೆ ಒಂದು 4 ಇದೆ, 4 ಕೊಟ್ಟಿದ್ದ.